ದುಡ್ಡು ಕೊಟ್ಟರವ್ರಿಗೆ ಎಷ್ಟು ಕೊಪ್ಪಿರ್ಬೇಕು? 4 ಲಕ್ಷ ಕೋಟಿ ಕೊಟ್ಟರವ್ರು ನಾವು ಅವ್ರಿಗೆ ಎಲ್ಲೆಲ್ಲಿ ಏನೇನ್ ಬೇಕು ಮಾಡುವಂತ, ಅದು ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನು ಕಿತ್ಕೊಳಕಲ್ಲ. ಈ ಮಾತು ನಾವು ಎಲ್ಲಿವರೆಗೂ ಹೇಳ್ತೀವಿ? ನಾವು ಇದುವರೆಗೂ ನಾವು ಸೇವೆ ಮಾಡ್ಬೇಕಾದ್ರೆ ಅವ್ರಿಗೆ ಹೂನಾರ ಹಾಕ್ತಾ ಇದೀವಿ. ಇದು ನಮ್ದು ತಪ್ಪು. ಸೇವೆ ಮಾಡೋದಕ್ಕೆ ಹೂನಾರ ಹಾಕ್ಬೇಕಲ್ಲಿ ತಗೋಬೇಕು. ಪೊರ್ಕೆ ಮತ್ತು ಪಾರ್ಕೋಲ್ಗಳನ್ನ ಎಲ್ಲರೂ ಪೊರ್ಕೆ ಮತ್ತು ಪಾರ್ಕೋಲ್ಗಳು ತಗೊಂಡ್ರೆ ಇವ್ರು ಬುದ್ಧಿ ಕಲಿತಾರೆ. ನೀವು ಬಂದಾಗಲೆಲ್ಲ ಅವ್ರಿಗೆ ಹೂನಾರ ಯಾರು ಹೊಲದಲ್ಲಿ ಆಳ್ಗಳು ಕಲ್ಬಿಟ್ಟು ಆಳ್ಗಳಿಗೆ ನಾವು ಹೂನಾರ ಹಾಕಿವ? ಮತ್ತೆ ಅವ್ರು ಏನಂತ ಕೆಲಸನೂ ನಮಗ್ ಗೊತ್ತಿರ್ಬೇಕು. ಅವೆರಡು ನಮಗ್ ಗೊತ್ತಿಲ್ಲ. ಅದನ್ನ ತಿಳ್ಕೋಬೇಕು ನೀವು. ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಟ್ಟಿದ್ದ ಕೆಲಸ ಮಾಡು, ಬೇರೆ ಬೇರೆ ವ್ಯವಸ್ಥೆ ನೋಡು ಅಂತ ಕೊಟ್ಟಿರೋದು ಯಾವುದು ಅಧಿಕಾರ? ಯಾವುದು ಪ್ರಜಾಪ್ರಭುತ್ವ? ಸಿದ್ದರಾಮಯ್ಯನವರೇ ಸಂವಿಧಾನ ಓದು ತಿಳ್ಕೊಂಡು ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಯಾವುದು ಸಂವಿಧಾನ? ಯಾವುದು ಪ್ರಜಾಪ್ರಭುತ್ವ? ನೀವು ಎಂಜಲ್ ಕಾಸು ಕೈ ಒಟ್ಟು ಇಷ್ಟು ಸಾವಿರ ಜನ ರೈತನ ಹಾಳು ಮಾಡಲ್ಲ. ನೀವು ತಟ್ಟೆಗೆ ಏನ್ ತಿಂತೀರಾ? ಎಂಜಲ್ ಕಾಸು ತಿಂತೀರಾ? ಅನ್ನ ತಿಂತೀರಾ? ನೀವು ಏನ್ ತಿಂತಾರೆ ಇವರು? ಅನ್ನ ಗೊತ್ತಾಗಲ್ಲ. ರೈತರ ಜಮೀನು ಏನಾಯ್ತದೆ ಅಂತ ಗೊತ್ತಾಗಲ್ವಾ? ಇವರು ಜೀವನಗಳೇ ಎಂಜಲ್ ಕಾಸು. ನಾವು ಬೊಕ್ಕಣ್ ಹೊಲಗಳವರು. ನಮ್ಮ ತಾಕತ್ತನ್ನ ನಾವು ತೋರಿಸ್ಬೇಕು. ಜೊತೆಗೆ ಬೆಂಗಳೂರವ್ರಿಗೂ ಹೇಳ್ಬೇಕು, ಎಲ್ಲನೂ ಬೆಂಗಳೂರು ಮಾಡ್ಕೊಂಡ್ರೆ ಬೆಂಗಳೂರು ಜನ ಅನ್ನ ಏನ್ ತಿಂತಾರೆ? MNC ಕಂಪನಿಗಳ ಟ್ಯಾಬ್ಲೆಟ್ ತಿಂತಾರ? ಅವ್ರಿಗೂ ನಾವು ಹೇಳ್ಬೇಕು, ನೀವು ಈ ಹೋರಾಟಕ್ಕೆ ನೀವು ಬರಬೇಕು. ನಾಳೆ MNC ಕಂಪನಿ 1 kg ಅಕ್ಕಿಗೆ 500 ರೂಪಾಯಿ ಹೇಳ್ತಾನೆ, ಕೊಡ್ಬೇಕಾಯ್ತಾಗ ರೈತರ ಹತ್ರ ಚೌಕಾಸಿ ಮಾಡ್ತಾರಲ್ಲ, ಆ ಚೌಕಾಸಿ ಮಾಡಕ್ ಆಗಲ್ಲ. ಆಗ ಬೆಂಗಳೂರವರು ಎಲ್ಲರೂ ಸಿಟಿಯವರು 1 kg ಅಕ್ಕಿಗೆ 500 ರೂಪಾಯಿ ಕೊಡು ಅಂದ್ರೆ ಕೊಡ್ಬೇಕಾಯ್ತೆ. ಏನ್ ತಿಂತಾರೆ ಅನ್ನೋರು ಬೆಂಗಳೂರವರು? ಹಾಗಾಗಿ ಗ್ರೇಟರ್ ಡಿ ಕೆ ಇಲ್ಲ, ಗ್ರೇಟರ್ ರೈತ. ನಾವು ಗ್ರೇಟರು, ಯಾರು ಅಲ್ಲ. ಇದುವರೆಗೆ ರೈತರನ್ನ ಕೆಣಕಿ ಉಳಿದ ಯಾವುದು ಸರ್ಕಾರಗಳಿಲ್ಲ. ಮೂರೇ ಮಾಡಿ ನಾವು ಹೋಗ್ಬೇಕಲ್ಲಿ. ಇಲ್ಲಿಂದ ಒಂದ್ಬಿಟ್ಟು ಕ್ಯಾಕ್ ಬಿದ್ದೋಗ್ಬೇಕು ಅವರು. ಇಲ್ಲಿಂದ ನೀವು ಧಿಕ್ಕಾರ ಹೇಳ್ಕೂರು ಬಿದ್ದೋಗ್ಬೇಕು ಕೇಳಕ್ ಅವರು. ಆ ಶಕ್ತಿ ರೈತನಲ್ಲಿದೆ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ವಿ ಎಲ್ಲರೂ. ಇವ್ರ ಜೀವನನೇ ದುಡ್ಡು ತಿನ್ನೋದು ಕಳ್ಳರು ಇವರು. ಕೋಟಿ ಕೋಟಿ ಎಲ್ಲಿ ಮಾಡಿದ್ರು? ನಾವು 24 ಗಂಟೆ ಕೆಲಸ ಮಾಡೋರೇ ಶ್ರೀಮಂತ ಯಾಕಾಯ್ತಾ ಇಲ್ಲ? ಇವ್ರು ಎಲ್ಲಿಂದ ಬಂದು ದುಡ್ಡು? ಡಿ ಕೆ ಶಿವಕುಮಾರ್ ಕಲ್ಲಂಗಡಿ ಬೆಳೆದ್ಬಿಟ್ಟು ಅಷ್ಟು ಎಲ್ಲಪ್ಪ ಕಲ್ಲಂಗಡಿ ಬೆಳೆದ ಅಷ್ಟು ದುಡ್ಡು ಬಂದದು? ಯಾಕೆ ರೈತರು ಶ್ರೀಮಂತರಾಗಲ್ಲ? ಅದೇ ಡಿ ಕೆ ಶಿವಕುಮಾರ್ ಶ್ರೀಮಂತರಾಗಬೇಕಾ ರೈತಾಗಿ? ಇವ್ರ ಕಳ್ಳಾಟಗಳು ನಮಗ್ ಗೊತ್ತಿಲ್ವಾ? ನಿಮ್ಮ ಕಳ್ಳಾಟ ಎಲ್ಲ ನಮಗ್ ಗೊತ್ತು. ಆದ್ರೆ ನಾವು ಹೊಲ ಉಳ್ಕೊಂಡು ದೇಶಕ್ಕೆ 140 ಕೋಟಿಗೆ ಜನಸಂಖ್ಯೆಗೆ ಅನ್ನ ಹಾಕ್ತಾ ಇದೀನಿ ನಾನು. ಆದ್ರೆ ಮೀರಿ ಯಾವುದು ಬಂಡವಾಳ? ಇವತ್ತು ಕರ್ನಾಟಕದ IPSET ನಾವು ಆಗಿರೋ ಬಂಡವಾಳ 2 ರಿಂದ 3 ಲಕ್ಷ ಕೋಟಿ ಆಯ್ತದೆ ಬರೀ IPSETಗೆ. ಇವರ ಬಜೆಟ್ ಅರ್ಧ ಬಜೆಟ್ ನಮ್ ಬರೀ IPSETಗೆ. ಇನ್ನು ಟ್ರ್ಯಾಕ್ಟರ್ಗಳು, ಎತ್ತುಗಳು, ನೊಗಗಳು, ಅದಕ್ಕೆ ಹಗ್ಗ ಆಗ ಬಂಡವಾಳ ಲೆಕ್ಕ ಯಾವ ಆರ್ಥಿಕ ತಜ್ಞರು ರೈತರಾಗಂದ ಬಂಡವಾಳ ಅನ್ನಲ್ಲ. ಯಾವನ 4,000 ಕೋಟಿ ಕೊಟ್ಟ, 2,000 ಕೋಟಿ ಕೊಟ್ಟ, ಅವನು ರತ್ನ ಕಂಬಳಿ ಹಾಸ್ತಾರೆ. 140 ಕೋಟಿ ಜನ 3 ಹೊತ್ತು ನೆಮ್ಮದಿ ಊಟ ಮಾಡ್ತಾ ಇದಾರೆ ಅಂದ್ರೆ ಯಾರ ಕಾರಣ? ಅದಕ್ಕೆ ಯಾರ ಕಾರಣ? ಶಿವಕುಮಾರ್ ಅವ್ರೆ, ಇದನ್ನ ನೀವು ತಿಳ್ಕೋಬೇಕು. ಯಾವುದು ಅಭಿವೃದ್ಧಿ? ಯಾವುದು ಏನಾಗಿದೆ? ಇವತ್ತು ಅಭಿವೃದ್ಧಿ ಮಾಡಿ ಮಾಡಿ ಏನಾಗಿದೆ? ಅಂತರ್ಜಲ ಹಾಳಾಗಿದೆ. 10 ಜನಕ್ಕೆ ಒಬ್ರು ಕ್ಯಾನ್ಸರ್ ಬರ್ತಾ ಇದೆ. ಮಕ್ಕಳಾಗ್ತಾ ಇಲ್ಲ. ಭೂಮಿಯ ಸಾವಯವ ಇಂಗಾಲ 0.1% ಬಂದ್ಬಿಟ್ಟಿದೆ. ನದಿಗಳೆಲ್ಲ ಹಾಳಾಗಿದೆ. ಕೆಲ್ಸಗಳಿಲ್ಲ. ಯಾರು ಕೆಲಸ ಕೊಡ್ತಾರೋ? ಯಾವುದು ಅಭಿವೃದ್ಧಿ? ಏನಾಗಿದೆ? ಸ್ವತಂತ್ರ ಬಂದ ಮೇಲೆ 0.3 ಇದ್ದು ಸಾವಯವ ಇಂಗಾಲ 0.3% ಇದ್ದು ಸಾವಯವ ಇಂಗಾಲ 0.1 ಬಂದಿದೆ. ಏನಿದೆ ಅರ್ಥ? ಭೂಮಿ ಮರುಭೂಮಿ ಆಗಿದೆ. ನಿಮ್ಮ ಅಭಿವೃದ್ಧಿ ಏನ್ ಹೇಳ್ತಾರೆ? 10 ಜನಕ್ಕೊಬ್ರು ಕ್ಯಾನ್ಸರ್, ಡಯಾಬಿಟಿಕ್, BP. ಮುಂದಿನ ಪೀಳಿಗೆಗೆ ಮಕ್ಕಳಾಗ್ತಾ ಇಲ್ಲ. ಏನ್ ಮಾಡ್ತೀರಾ? ಇದೆಲ್ಲ ತಗೊಂಡು ಅಭಿವೃದ್ಧಿ ಮಾಡಿದೀವಿ. ಏನ್ ಮಾಡ್ತೀರಾ? ಚೇತನ್ ಸರ್ ಹೇಳೋದು ಬೇರೆ ಬೇರೆ ಕಡೆ ಮಾಡಿ, ಹಿಂದುಳಿದ ಜಿಲ್ಲೆಗಳಲ್ಲಿ ಮಾಡಿ. ಫಲವತ್ತಾದ ಭೂಮಿ, ಲಕ್ಷ ಲೀಟರ್ ಹಾಲು. ಏನ್ ತಿಂತೀರಾ? ಏನ್ ಕುಡಿತೀರಾ ನೀವು? ಆ ಎಂಜಲ್ ಕಾಸು ತಿಂತೀರಾ? ಅವನು ಕೂಡ ಅಮಾದಿಗಳು ತಿಂತೀರಾ ನೀವು? ಇಲ್ಲಿ ನಾವು ಪ್ರಭುಗಳು ತಿಳ್ಕೊಳ್ಳಿ, ಎಲ್ಲರೂ ಹೂನಾರ ನಿಜವಾಗ್ಲು ನೀವು ಯಾರು ಹೂನಾರ ಹಾಕಿದ್ರೆ ನಾವು ಅವ್ರ ಗುಲಾಮರು. ಸೇವೆ ಮಾಡೋರು ಸೇವೆ ಮಾಡ್ಬೇಕು ಹೊರತು ಅಧಿಕಾರಿಗಳು ರಾಜಕಾರಣ
ರಾಜಕಾರಣಿಗಳು ನಮ್ಮ ಸೇವಕರು ಅವ್ರದ್ದು ದಬ್ಬಾಳಿಕೆ ಮಾಡಕ್ಕಲ್ಲ, ಅವ್ರ ಸಂಬಳ ಕೊಡಲ್ಲ ಅವ್ರಿಗೆಲ್ಲ. ನೋಡ್ಕೊಂತ ಡಿಸಿನಲ್ಲಿ ಮೊದಲನೇ ಕೂಲಿ ಅಂತಿರು ಪ್ರೊಫೆಸರ್. ಜಿಲ್ಲಾಧಿಕಾರಿ ಅಲ್ಲ, ಅಲ್ಲಿನ ನೌಕರರು ಜಿಲ್ಲಾಧಿಕಾರಿ, ನನಗೆಲ್ಲ, ನನಗೆ ಪಬ್ಲಿಕ್ ಸರ್ವೆಂಟ್. ಒಬ್ರು SP ಅಲ್ಲಿ ನೋಡ್ಕೊಳಕ್ಕೆ ಇರೋದು, ನನ್ನ ಮೇಲೆ ದಬ್ಬಾಳಿಕೆ ಮಾಡಕ್ಕೆಲ್ಲ ಇರೋದು. ಬಂದ್ ಬೆಟ್ಟು ಮಡಗಬೇಕು ಅವ್ರು 10 ಗಂಟೆಗೆ, ತಿಂಗಳ ಸಂಬಳ ತಗೋಬೇಕು ಅವರು. ನಾನ್ ಮಲಗಿದ್ರು ನನ್ನ ಯಾರು ಕೇಳೋದಿಲ್ಲ. ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ಬೇಕು. ಇವ್ರುಗಳಿಗೆ ಈ ತರ ಆದಾಗ ನಾವ್ ಹೆಂಗಿರ್ಬೇಕು? ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ, ನಮ್ಮನ್ನ ಕೆಳಕಿದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ದು ಶಾಂತಿ ಶಿಸ್ತು. ನಾವು ಯಾರನ್ನು ನಾವೇನು ಮಾಡಲ್ಲ. ಪೊಲೀಸರು ನಮ್ಮ ಅಣ್ಣ ತಮ್ಮಿದ್ರೆ, ಸಿದ್ದರಾಮಯ್ಯ ನಮ್ಮ ಅಣ್ಣ ತಮ್ಮಿದ್ರೆ, ಕೆಟ್ಟದಾಗ ನಾವು ಪಾಠ ಕಲಿಸ್ಬೇಕು ಅಷ್ಟೇ. ಯಾವುದೇ ಬಿಲ್ಡಿಂಗ್ ಆಗಲಿ, ಯಾವುದೇ ಬಸ್ ಆಗಲಿ ನಾವು ಕಲ್ಲು ಹೊಡೆಯಲ್ಲ. ಎಲ್ಲವೂ ನಮ್ದು, ಎಲ್ಲವೂ ನಮ್ಮವೇ. ಹಾಗಾಗಿ ಸಿದ್ದರಾಮಯ್ಯರು ಏನು ಇವತ್ತು ತಿಳ್ಕೋಬೇಕು, ಕರ್ನಾಟಕದ ರೈತರಿಂದನೇ ನೀವು ಗೆದ್ದಿರೋದು ಇವತ್ತು. ಏನೀಗ ಟವಲ್ ಹಾಕಿ, ಟವಲ್ ಸುಮ್ನೆ ಬಂದಿಲ್ಲ ಟವಲ್ಲು. ಅವತ್ತು ಗುಂಡೂರಾಯ್ ಸರ್ಕಾರ ವಿರುದ್ಧ ಎದೆ ತಟ್ಟಿ ಗುಂಡಿಗೆ ಬಲಿದಾನ ಕೊಟ್ಟಿದ ಮೇಲೆ ಟವಲ್ ಹಾಕೊಂಡದ್ದು. ಅಷ್ಟು ಸುಲಭದ ಶಾಂತಿ ಸೌಹಾರ್ದತೆ ಇದ್ರ ಮೇಲೆ ನಿಂತಿರೋ ಸಂಘಟನೆ ಇದು. ಸಂಘಟನೆ ಕೆಣಕಿ ಯಾರು ಉಳಿದಿಲ್ಲ. ಮೋದಿನೇ ಹೇಳಿದ್ರು, ಈಗ ಮೋದಿ ಏನೇನು ಅದಕ್ಕೆ ಕೊಂಬಿಲ್ಲ, ನಾವೆಲ್ಲ ಓಟ್ ಹಾಕಿ ಗೆದ್ದೆ ಮೋದಿ, ನಾಳೆ ಬೇಡ ಅಂದಿಲ್ಲ, ಸರ್ಕಾರಗಳನ್ನೇ ಉಳಿಸ್ತೀವಿ. ಇನ್ನು 9,000 ಎಕರೆ ಯಾವ ಲೆಕ್ಕ ನಮ್ಗೆ? ಯಾವ ಲೆಕ್ಕ ಎಲ್ಲ? ಭೂಮಿ ತಾಯಿ ನಮ್ಗೆ ಪರೀಕ್ಷೆ ಕೊಟ್ಟಿದ್ದಾಳೆ, ಆ ಪರೀಕ್ಷೆಯಲ್ಲಿ ನಾವು ಗೆಲ್ತೀವಿ. ಭೂಮಿನ ಉಳಿಸ್ 1 ಇಂಚು ಭೂಮಿನ ನಾವು ಕೊಡಲ್ಲ. ಏನ್ ಮಾಡ್ತಾರೆ? ಎಷ್ಟು ಜನ ಪೊಲೀಸ್ನವ್ರು ಇದಾರೋ? 10 ಜನ ಪೊಲೀಸ್ ಇರ್ಬೇಕು.